ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿ ಸಮಾಂತರ ಸಿಡಿ, ಇಎಫ್ ಏನಾಗಿದೆ, ಸಿಡಿಗೆ ಪ್ಯಾರಲಲ್ ಆಗಿದೆ ಮತ್ತು ಕೋನ ಜಿಇಡಿ, ಕೋನ ಜಿಇಡಿ ಇದು ಎಷ್ಟಿದೆ? ಕೋನ ಜಿಇಡಿ 126 ಡಿಗ್ರಿ ಆದರೆ ಕೋನ ಜಿಇಎಫ್, ಕೋನ ಜಿಇಎಫ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕೋನ ಜಿಇಎಫ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಎ ಬಿ ಸಮಾಂತರ ಸಿಡಿ. ಸೊ ಇಲ್ಲಿ ಜಿಇ ಏನಾಗಿದೆ ಹೇಳಿ? ಸೊ ಜಿಇ ಒಂದು ಛೇದಕ ರೇಖೆ ಆಗತ್ತೆ ಎ ಬಿ ಮತ್ತು ಸಿಡಿಗೆ. ನೋಡಿ, ಈ ರೀತಿಯ ಹೋಯ್ತು ಅಂದ್ರೆ ಸೊ ಇದು ಛೇದಕ ರೇಖೆ ಆಗತ್ತೆ. ಸೊ ಜಿಇ ಛೇದಕ ರೇಖೆ. ಓಕೆ, ಸೊ ಕೋನ ಜಿಇಡಿ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 126 ಡಿಗ್ರಿ. ಸೊ ಇದು ದತ್ತದ ಪ್ರಕಾರ. ಓಕೆ, ಸೊ ಕೋನ ಜಿಇಡಿ, ಸೊ ಕೋನ ಜಿಇಡಿ, ಸೊ ಕೋನ ಜಿಇಡಿ ಈಸ್ ಈಕ್ವಲ್ ಟು ಕೋನ ಎಜಿಇ. ಓಕೆ, ಸೊ ಕೋನ ಎಜಿಇ ಆಗತ್ತೆ, ಯಾಕಂದ್ರೆ ಇವು ಆಂತರಿಕ ಪರ್ಯಾಯ ಕೋನಗಳು. ಸೊ ಕೋನ ಎಜಿಇ ಆಗತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 126 ಡಿಗ್ರಿ. ಸೊ ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನ. ಓಕೆ, ಅದೇ ರೀತಿ ಕೋನ ಜಿಇಡಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಜಿಇಡಿ ಈಸ್ ಈಕ್ವಲ್ ಟು ಕೋನ ಜಿಇಎಫ್ ಪ್ಲಸ್ ಕೋನ ಎಫ್ ಇ ಡಿ ಅಲ್ವಾ? ಸೊ ಕೋನ ಜಿಇಡಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಜಿಇಎಫ್ ಪ್ಲಸ್ ಕೋನ ಎಫ್ ಇ ಡಿ. ಓಕೆ, ಸೊ ಇಲ್ಲಿ ಎಫ್ ಇ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಆಗಿರೋದ್ರಿಂದ ಎಫ್ ಇ ಡಿ ಎಷ್ಟಿರತ್ತೆ ಹೇಳಿ? 90 ಡಿಗ್ರಿ ಇರುತ್ತೆ ಅಲ್ವಾ? ಸೊ ಇಲ್ಲಿ ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಆಗಿರೋದ್ರಿಂದ ಎಫ್ ಇ ಡಿ ಈಸ್ ಈಕ್ವಲ್ ಟು ಎಷ್ಟು ಹೇಳಿ? ಎಫ್ ಇ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ಜಿಇಎಫ್ ಅಥವಾ ಕೋನ ಜಿಇಡಿ ಈಸ್ ಈಕ್ವಲ್ ಟು ಕೋನ ಜಿಇಎಫ್ ಪ್ಲಸ್ 90 ಡಿಗ್ರಿ. ಓಕೆ ಓಕೆ, ಸೊ ಕೋನ ಜಿಇಡಿ ಎಷ್ಟಿದೆ? 126 ಡಿಗ್ರಿ ಈಸ್ ಈಕ್ವಲ್ ಟು ಕೋನ ಜಿಇಎಫ್ ಪ್ಲಸ್ 90 ಡಿಗ್ರಿ. ಸೊ ಕೋನ ಜಿಇಎಫ್ ಈಸ್ ಈಕ್ವಲ್ ಟು 126 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಇದೆಷ್ಟು ಬರುತ್ತೆ? ಈಸ್ ಈಕ್ವಲ್ ಟು 36 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಕೋನ ಜಿಇಎಫ್ ನ ಅಳತೆ ಎಷ್ಟಾಗತ್ತೆ? 36 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.